ಇನ್ನು ಪ್ರತಿಭಟನೆಗೆ ಸಂಬಂಧಪಟ್ಟಂಗೆ ಯತ್ನಾಳ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಲೂಟಿ ಮಾಡುವಂಥದ್ದೇ ಯಡಿಯೂರಪ್ಪನವರ ಆಸೆ, ಅದಕ್ಕೋಸ್ಕರ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತಾರೆ ಯತ್ನಾಳ್. ಪುತ್ರನ ರಕ್ಷಣೆಗೋಸ್ಕರ BSY ಭಾಗಿಯಾಗಿದ್ದಾರೆ. ಹೆಂಗಾದರೂ ಮಾಡಿ ಸಾಯೋಕ್ಕೂ ಮೊದಲು ಮಗನನ್ನು CM ಮಾಡಬೇಕು ಅನ್ನುವಂಥ ಆಸೆ ಅವರದು, ಇನ್ನಷ್ಟು ಲೂಟಿ ಮಾಡಬೇಕು ಅನ್ನುವಂಥ ಆಸೆ ಅವರದು. ಅದಕ್ಕೋಸ್ಕರ ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಯತ್ನಾಳ್ ಉಚ್ಚಾಟಿಸಿಲ್ಲ ಅಂದರೆ ನೇಣು ಹಾಕತೀನಿ ಅಂತಂದರು, ಅದಕ್ಕೋಸ್ಕರ ನನ್ನನ್ನು ಉಚ್ಚಾಟನೆ ಮಾಡಿದರು. ಕೇಂದ್ರ ಸಚಿವ ಅಮಿತ್ ಶಾ ಅವ್ರನ್ನೇ ಬ್ಲಾಕ್ ಮೇಲ್ ಮಾಡಿರುವಂಥವ್ರು ಯಡಿಯೂರಪ್ಪ ಅಂತ ದೂರಿದ್ದಾರೆ ಯತ್ನಾಳ್. BJP ಸಲುವಾಗಲ್ಲ, ಯಡಿಯೂರಪ್ಪ ತನ್ನ ಮಗನ ರಕ್ಷಣೆಗಾಗಿ ಭಾಗವಹಿಸ್ತಾರೆ. BJP ಸಲುವಾಗಲ್ಲ, ತನ್ನ ನಂತರ ಏನಾದರೂ ಸಾಯುವುಕ್ಕಿಂತ ಮುಂಚೆ ಮುಖ್ಯಮಂತ್ರಿಯಾಗಿ ನೋಡಬೇಕು, ಇನ್ನಷ್ಟು ಕರ್ನಾಟಕವನ್ನು ಲೂಟಿ ಮಾಡಬೇಕಂತೇಳಿ, ಇನ್ನಷ್ಟು ಸಂಪತ್ತು ಈಗ ಬರೇ ಮಾರಿಸಸ್ಸು ದುಬೈ ಅಂತಲ್ಲಿಂತಲ್ಲಿದೆ, ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಆಸ್ತಿ ಮಾಡಬೇಕು ಅನ್ನೋದ್ರ ಸಲುವಾಗಿ ಪಾಪ ಅಷ್ಟು ವಯಸ್ಸಾದ್ರೂ ಮನ್ಯಾಗ ಕುಂಡ್ರಲಾರ್ದೇ ಇವತ್ತು ಹೊರಗೆ ಬಂದು ಹೋರಾಟ ಮಾಡ್ತಾ ಇರೋದು ಈ ರಾಜ್ಯದ ಬಡವರ ಸಲುವಾಗಲ್ಲ, ಈ ರಾಜ್ಯದ ರೈತರ ಸಲುವಾಗಲ್ಲ, ತನ್ನ ಮಗನ ಒಂದು ಕುರ್ಚಿ ಗಟ್ಟಿ ಮಾಡಲಿಕ್ಕೆ. ಯಾಕಂದರೆ ಇದೇ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ, ಅಮಿತ್ ಶಾರ್ಗೆ ಬ್ಲ್ಯಾಕ್ ಮೇಲ್ ಮಾಡಿ ಎಲ್ಲ ನನ್ನ ಮಗನ ತೆಗೆದುಬಿಟ್ರೆ, ಯತ್ನಾಳ್ ಹೊರಗೆ ಹಾಕದಿದ್ರೆ ನಾನು ನೇಣು ಹಾಕೋತೀನೋ ಅಂತ ಕೆಳಮಟ್ಟದ ರಾಜಕಾರಣ ಮಾಡಿಕೊಂಡು ಯಡಿಯೂರಪ್ಪ ಇವತ್ತು ಕೊನೆಯ ದಿನಗಳನ್ನು ಎನಿಸ್ತಾ ಇದ್ದಾರೆ. ಟೋಲ್ಗಳ ದರವನ್ನು ಜಾಸ್ತಿ ಮಾಡಿರುವಂಥವ್ರು ಯಾರು? ಇದಕ್ಕೆ ಸಂಬಂಧಪಟ್ಟಂಗೆ DK ಶಿವಕುಮಾರ್ ಪ್ರಶ್ನೆ ಕೇಳಿದ್ದಾರೆ. ಟೋಲ್ಗಳ ದರವನ್ನು ಏರಿಕೆ ಮಾಡಿರುವಂಥವ್ರು ಯಾರು? BJPಯವರು ರಾಜಕೀಯಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮಾಡ್ಕೊಳ್ಳಿ ಬಿಡಿ ಅಂತ BJP ಕಾಲೆಳೆದಿದ್ದಾರೆ DK ಶಿವಕುಮಾರ್. ಮಾಡೋದ್ರಲ್ಲಿ ರಾಜಕೀಯ ಮಾಡಬೇಕು, ಅವ್ರು ಮಾಡಲಿ, ನಾವು ಅವರ ಪ್ರೊಟೆಸ್ಟ್ಗೆಲ್ಲ ಶುಭ ಕೋರೋಣ. ಆದರೆ ಈ ಟೋಲ್ ಬೆಲೆ ಎಲ್ಲ ಯಾಕೆ ಜಾಸ್ತಿ ಆಯ್ತದೆ? ಟೋಲ್ ಬೆಲೆ ಅದನ್ನ ಯಾಕೆ ಅವರು ಮಾಡ್ತಾಯಿಲ್ಲ, ಪ್ರೊಟೆಸ್ಟ್ ಮಾಡ್ತಾಯಿಲ್ಲ ಟೋಲ್ ಬೆಲೆಗೆ? ಹಿಂದೆ ಡೀಸೆಲ್ಲು, ಪೆಟ್ರೋಲು, ಗ್ಯಾಸ್ ಬೆಲೆ ಎಲ್ಲ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಯಾಕೆ ಅವ್ರಿಗೆ ಪ್ರೊಟೆಸ್ಟ್ ಮಾಡಲಿಲ್ಲ? ಹಾಗೂ ಅವರು ಜನಪ್ರತಿನಿಧಿಗಳು ತಾನೆ, ನಾವು ಹಾಲು ನೀರು ಎಲ್ಲ ಮಾಡ್ತಾ ಇದೀವಿ, ಅದರಿಂದ ಯಾರಿಗೆ ಅನುಕೂಲ ಆಗ್ತಾ ಇದೆ? ರೈತರಿಗೆ ಅನುಕೂಲ ಆಗ್ತಾ ಇದೆ. ರೈತರ ಬದುಕನ್ನು ನಾವು ನೋಡ್ಬೇಕಲ್ಲ. ರೈತರು ಪಾರ್ಟಿ ಅಂತ ಬರೀ ಹಸಿರು ಟವಲ್ ಹಾಕೋಬಿಟ್ರೆ ಸಾಕಾ? ಅದರಿಂದ ಪಾಪ ಅವ್ರು ರಾಜಕೀಯ ಉಳಿಸ್ಕೋಬೇಕು, ಮಾಡಲಿ. ಬಟ್ ಅದೇ ಥರ ಬೇರೆಯವ್ರಿಗೂ ಕೂಡ ಅವರು ರೈತರಿಗೂ ಸಹಾಯ ಮಾಡಬೇಕಲ್ಲ. ಎಲ್ಲ ರೈತರೆಲ್ಲ ನಮ್ಮ ಊರುಗಳೇ ಹೋದಾಗೆಲ್ಲ ನಮಗೆ ಹೊಡಿಲಿಲ್ಲ ಸದ್ಯ, ನಮ್ಮ ಪುಣ್ಯ. ಎಲ್ಲ ಪಾಪ ಎಲ್ಲ ಹಸುಗಳನ್ನೆಲ್ಲ ಮಾರಕ್ಕೆ ಹೊರಟುಬಿಟ್ಟಿದ್ದಾರೆ ಅವರೆಲ್ಲ. ಗ್ಯಾರಂಟಿ ಹೆಚ್ಚಾಗ್ತಾ ಇದೆ, ಹಾಗಾಗಿ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದಾರೆ ಅಷ್ಟೇ. ಬೇರೆ ರಾಜ್ಯಗಳಕ್ಕಿಂತ ನಮ್ಮ ರಾಜ್ಯದಲ್ಲಿ ಇನ್ನ ಕಡಿಮೆ ಇದೆ.